ಸರ್ಕಾರ ಮೀಸಲಾತಿಯನ್ನ 56% ಏರಿಸಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವಿಷಯದಲ್ಲಿ ರಾಜ್ಯ ಸರ್ಕಾರ ಕಾಯ್ದೆ ರೂಪಿಸಿ ರಾಜ್ಯಪಾಲರಿಂದ ಅಂಕಿತ ಪಡೆದಿರುವುದು ಮಾದಿಗ ಸಮುದಾಯದ 35 ವರ್ಷಗಳ ಹೋರಾಟಕ್ಕೆ ದೊರೆತ ಐತಿಹಾಸಿಕ ನ್ಯಾಯವಾಗಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕರ್ನಾಟಕ ಮಾದಿಗ ದಂಡೋರ ಅಧ್ಯಕ್ಷ ಮಾರಪ್ಪ ತಿಳಿಸಿದರು. ದೇವನಹಳ್ಳಿ ಪಟ್ಟಣದ ತಾಲೂಕು ಆಡಳಿತ ಸೌಧದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಿ ನಂತರ ತಹಶೀಲ್ದಾರ್ ಜಯಕುಮಾರ್ಗೆ ಮನವಿ ನೀಡಿದರು. ಒಳ ಮೀಸಲಾತಿ ಜಾರಿಗೆ ರಾಜ್ಯಪಾಲರ ಅಂಕಿತ ದೊರೆತರೂ ಸುಪ್ರೀಂ ಕೋರ್ಟ್ ನೀಡಿರುವ ನಿರ್ದೇಶನಗಳ ಹಿನ್ನೆಲೆಯಲ್ಲಿ ಮೀಸಲಾತಿ 50% ಮೀರುವಂತಿಲ್ಲ ಎಂದು ನೀಡಿದ ತೀರ್ಪಿನ ಪ್ರಕಾರ ಒಳ ಮೀಸಲಾತಿ ಸಂಬಂಧ ರಾಜ್ಯ ಸರ್ಕಾರ ಆದೇಶಗಳನ್ನು ಅಳವಡಿಸದೆ ನೇಮಕಾತಿ ಮಾಡಲು ಸೂಚಿಸಿರುವುದು ಮಾದಿಗ ಸಮುದಾಯದ ದೀರ್ಘ 35 ವರ್ಷಗಳ ಹೋರಾಟಕ್ಕೆ ಮಾಡಿದ ಅನ್ಯಾಯ ಹಾಗೂ ನಂಬಿಕೆ ದ್ರೋಹವಾಗಿದೆ ಎಂದರು. ಇನ್ನು ನಮ್ಮ ಪರಿಶಿಷ್ಟರೇ ಕೆಲವು ಕುತಂತ್ರಗಳು ನಡೆಯುತ್ತಿದೆ. ಸಿದ್ದರಾಮಯ್ಯನವರ ಬಲಗೈ ಬಂಟರಾದ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಎಚ್.ಸಿ. ಮಹದೇವಪ್ಪನವರ ಕುಮ್ಮಕ್ಕಿನಿಂದ ಮುಖ್ಯಮಂತ್ರಿ 15% ಒಳ ಮೀಸಲಾತಿಯನ್ನ ಗ್ರೂಪ್ ಎ, ಬಿ, ಸಿ ವರ್ಗೀಕರಣದಂತೆ ಜಾರಿಗೊಳಿಸಲು ಸಂಬಂಧಿತ ಆದೇಶಗಳನ್ನು ತಕ್ಷಣ ತಿದ್ದುಪಡಿ ಮಾಡಲು ಹಾಗೂ 56% ಮೀಸಲಾತಿಯನ್ನ ಸಂವಿಧಾನದ 9ನೇ ಅನುಸೂಚಿಯಲ್ಲಿ ಸೇರಿಸಲು ನಮ್ಮ ಮಾದಿಗ ದಂಡೋರ ಒತ್ತಾಯ ಮಾಡುತ್ತಿದ್ದೇವೆ ಎಂದರು. ನಿರ್ದಿಷ್ಟ ವರ್ಗಗಳ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ನಿಗದಿಪಡಿಸಲು ಸರ್ಕಾರ ತೀರ್ಮಾನಿಸಿ ರಾಜ್ಯಪಾಲರ ಅಂಕಿತಕ್ಕೆ ಕಳಿಸಿಕೊಟ್ಟಿದ್ದು, ರಾಜ್ಯಪಾಲರು ಅಂಕಿತಗೊಳಿಸಿ ಸಹಿ ಮಾಡಿ ಸರ್ಕಾರಕ್ಕೆ ಕಳಿಸಿರುತ್ತಾರೆ. ಈ ಮಧ್ಯೆ ಶೇಕಡ 50% ಏರಿಸಿದ್ದು ಇದನ್ನು ರಾಜ್ಯದ ಉನ್ನತ ನ್ಯಾಯಾಲಯ ತಿರಸ್ಕರಿಸಿ ಶೇಕಡ ರಾಜ್ಯ ಸಮಿತಿಯಿಂದ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಶಾಂತ ರೀತಿಯಿಂದ ಇಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಇವತ್ತು ನಾವು ಒಂದು ಮನವಿ ಪತ್ರ ತಹಸೀಲ್ದಾರ್ಗೆ ನೀಡ್ತಾ ಇದ್ದೇವೆ. ಹಾಗಾಗಿ ದಯಮಾಡಿ ಎಲ್ಲರೂ ಕೂಡ ಮತ್ತೊಮ್ಮೆ ಏನು ಇವತ್ತು ನಾವೇನು ಮೀಸಲಾತಿ ನಾಚಿಕೆ ಆಗಬೇಕು ಕೆಲವ್ರಿಗೆ ಇವತ್ತು ಏನು ನಮ್ಮ ತುಳಿಯೋಕ್ಕೆ ಪ್ರಯತ್ನ ಮಾಡ್ತಾರೆ ನಮ್ಮ ವಿರೋಧಿಗಳು, ನಿಮಗೆ ನಾಚಿಕೆ ಆಗಬೇಕು. ಕೇವಲ 10 ವರ್ಷಕ್ಕೆ ನಿಗದಿ ಆಗದಂಥ ಮೀಸಲಾತಿನ ಇವತ್ತು ನಿರಂತರವಾಗಿ ಇವತ್ತು ಮೀಸಲಾತಿ ಐತೆ ಅಂದರೆ ಅದಕ್ಕೆ ಈ ಪುಣ್ಯಾತ್ಮ ಬಾಬು ಜಗಜೀವರಾಮ್ ಕಾರಣ. ನಾಚಿಕೆ ಆಗಲ್ಲ ನಿಮಗೆ. ನಮ್ಮ ಸಮಾಜನ ತುಳಿಯೋಕೆ ಪ್ರಯತ್ನ ಮಾಡ್ತೀರಾ, ನಮಗೆ ಬೆನ್ನಕ್ಕೆ ಚೂರಿ ಹಾಕಕ್ಕೆ ಬರ್ತೀರಾ. ಭಯ ಪಡೋಂಥ ಅಗತ್ಯ ಇಲ್ಲ. ನಾವು 10 ಜನ ಸತ್ರು ಪರವಾಗಿಲ್ಲ, ನಮ್ಮ ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದೇವೆ. ತಾಲೂಕು ತಹಸೀಲ್ದಾರ್ ಮುಖಾಂತರ ಇವತ್ತು ನಾವು ಒಂದು ಮನವಿ ಪತ್ರವನ್ನು ಕೊಟ್ಟು ಆ ಮನವಿ ಪತ್ರದ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯದ ರಾಜ್ಯಪಾಲರು, ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟ ಸಚಿವರುಗಳಿಗೆ ವಿಚಾರಗಳನ್ನು ತಿಳಿಸಿ ಈ ಒಂದು ನಿಟ್ಟಿನಲ್ಲಿ ನಮ್ಮ ನ್ಯಾಯ ಕೊಡಿಸ್ಕೊಡ್ಬೇಕಂತೇಳಿ ಸರ್ಕಾರ ಗಮನಕ್ಕೆ ತಂದು ನಾವು ನಮ್ಗೆ ನ್ಯಾಯ ತರಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾವು ಏನು ಈ ಒಂದು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕಂತ. ಧಿಕ್ಕಾರ ಧಿಕ್ಕಾರ ಧಿಕ್ಕಾರ, ಮಾದಿಗ ವಿರೋಧಿಗಳಿಗೆ ಧಿಕ್ಕಾರ, ಮಾದಿಗ ಒಳ ಮೀಸಲಾತಿ ವಿರೋಧಿಗಳಿಗೆ ಧಿಕ್ಕಾರ. ಅಲ್ಲಿ ಒಬ್ರು ಇವ್ರು ಕೊಟ್ಟು ಮನವಿ ಪತ್ರ ಕೊಟ್ಟ ಮೇಲೆ ಇನ್ನೊಬ್ರು ಯಾರು ಮಾತಾಡಿದ್ರು ಬರ್ರಿ ಬಂದ ನಿಮಗೆ ವೆಯ್ಟ್ ಮಾಡ್ತಾರೆ ಅವ್ರು. ಹಾಂ